ವಾರ್ತೆಗಳ ವಾರ್ತಾ ಸಂಚಿಕೆಗೆ ನಡೆದ ಪಾಠ ನಮಸ್ಕಾರಗಳಿಂದ ಮುಖ್ಯಾಂಶಗಳು. ಪ್ರತಿಷ್ಠತೆಯುಳ್ಳ ಪರಿವಾರ ಸದಸ್ಯ ಸೋಮು ಪಾಟೀಲ್ ಟಿಕೆಟ್ ನೀಡಲು ಪ್ರಮುಖರ ಒತ್ತಾಯ. ಸರ್ಕಾರದ ಹಣ ಲೂಟಿಗೆ ಬ್ಯಾರೇಜ್ ನಿರ್ಮಾಣ, ಮಹಾರಾಷ್ಟ್ರಕ್ಕೆ ಲಾಭ. ದೀಪಕ್ ಪಾಟೀಲ್. ಜಿಲ್ಲೆಯಲ್ಲಿ ಅತ್ಯುತ್ತಮ ತರಬೇತಿ ಕೇಂದ್ರ ಗ್ಲೋಬಲ್ ಸೈನಿಕ್ ಸ್ಕೂಲ್. ದೇಶದ ಸೇವೆಗೆ ಸಿದ್ಧರಾಗಿರುವ ಯುವಕರಿಗೆ ಕರೆ ನೀಡಿದ ರಹೀಂ ಖಾನ್. ಮೈಸೂರಿನ ಜಿಎಸ್ ಮಹಾವಿದ್ಯಾಲಯ ಎಂಎಸ್ಸಿಯಲ್ಲಿ 2ನೇ ರ್ಯಾಂಕ್ ಪಡೆದ ರೋಹಿಣಿ ಹಾಗೂ ಏಜು ಚಾಂಪಿಯನ್ಸ್ ಪ್ರೈಮರಿ ಸ್ಕೂಲ್ ವಾರ್ಷಿಕೋತ್ಸವ ನೃತ್ಯ ಮಾಡಿ ಸಂಭ್ರಮಿಸಿದ ಮಕ್ಕಳು. ಬೀದರ್ನಲ್ಲಿ ಪ್ರತಿಷ್ಠಿತಿಯುಳ್ಳ ಪರಿವಾರದಿಂದ ಬಂದಿರುವ ಸೋಮನಾಥ್ ಪಾಟೀಲ್ ಗಾಗಿ ಅವರನ್ನು ಬರುವ ವಿಧಾನಸಭಾ ಚುನಾವಣೆ ಭಾರತೀಯ ಜನತಾ ಪಕ್ಷದಿಂದ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಲು ಟಿಕೆಟ್ ನೀಡಬೇಕೆಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾದ ಲಿಂಗಾಯತ ಸಮಾಜದ ಅಧ್ಯಕ್ಷ ಬಿಜಿ ಚಡ್ಕರ್ ಒತ್ತಾಯಿಸಿದರು. ಮಂಗಳವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸೋಮನಾಥ್ ಪಾಟೀಲ್ ಅವರು ಸುಮಾರು 3 ದಶಕಗಳಿಂದ ಸಂಘ ಪರಿವಾರದೊಳಗೆ ಸಂಪರ್ಕಿಸಿಕೊಂಡಿರುತ್ತಾರೆ. 23 ವರ್ಷದಿಂದ ರಾಷ್ಟ್ರೀಯ ಬಸವ ಅಧ್ಯಕ್ಷರಾಗಿ, ಬೀದರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ, ಗಣೇಶ ಉತ್ಸವ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸುವುದರೊಂದಿಗೆ ಎಲ್ಲ ಜಾತಿ ಮತ ಪಂಥ ಎನ್ನದೇ ಎಲ್ಲರೊಂದಿಗೆ ಬಾಂಧವ್ಯ ಹೊಂದಿದ್ದಾರೆ ಎಂದು ತಿಳಿಸಿದರು. ಪಾಟೀಲ್ ಸಹೋದರ ದಿವಂಗತ ಸುಭಾಷ್ ಪಾಟೀಲ್ ಅವರು ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಬಸವೇಶ್ವರ ನಾಮಕರಣ ಮಾಡುವಂತೆ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಸಂಖ್ಯಾತ ಲಿಂಗಾಯತರಿದ್ದರೂ ಸಹ ಲಿಂಗಾಯತ ಸಮುದಾಯದವರಿಗೆ ಜನ ಸೇವೆ ಮಾಡಲು ಅವಕಾಶ ನೀಡದೇ ಇರುವುದು ದುರ್ದೈವ ಸಂಗತಿಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅತಿ ಕಡಿಮೆ ಜನಸಂಖ್ಯೆಯುಳ್ಳ ಜಾತಿಯವರನ್ನು ಬೀದರ್ ಶಾಸಕರಾಗಿ ಕಳುಹಿಸಿದ ಲಿಂಗಾಯತ ಸಮುದಾಯದವರು, ಆದರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಬಹುಸಂಖ್ಯಾತ ಲಿಂಗಾಯತರಿಗೆ ಶಾಸಕರಾಗ ಅವಕಾಶ ನೀಡುವುದಿಲ್ಲ ಎಂದ ಅವರು ಈ ಸಾರಿ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಆದ್ಯತೆ ನೀಡಿ ಸೋಮನಾಥ್ ಪಾಟೀಲ್ ಗಾದಿ ಅವರನ್ನು ಬಿಜೆಪಿಯಿಂದ ಟಿಕೆಟ್ ನೀಡಬೇಕೆಂದು ಪಕ್ಷದ ಹೈಕಮಾಂಡ್ಗೆ ಒತ್ತಾಯಿಸಿದರು. ಬೀದರ್ನಿಂದ ಮುಸ್ಲಿಂ ಸಮುದಾಯದವರನ್ನು, ಕುರುಬ ಜಾತಿಯವರನ್ನು, ಕ್ಷೇತ್ರೀಯ ಸಮಾಜದ ಹಾಗೂ ಬ್ರಹ್ಮಣ ಸಮಾಜದವರನ್ನು ಶಾಸಕರಾಗಿ ಮಾಡಿ ಕಳುಹಿಸಿದ್ದು ಲಿಂಗಾಯತರು. ಆದ್ದರಿಂದ ಎಲ್ಲ ಜಾತಿ ಸಮುದಾಯದವರು ಲಿಂಗಾಯತರ ಸಮುದಾಯ ವ್ಯಕ್ತಿ ಚುನಾಯಿಸಿ ಜನಸೇವೆ ಮಾಡಲು ಮನವಿ ಮಾಡಿದರು. ನಾವೆಲ್ಲ ಒಂದಾದಾಗ ಮಾತ್ರ ನಮ್ಮವರು ಶಾಸಕರಾಗಲು ಸಾಧ್ಯವಿದೆ ಎಂದವರು. ಒಂದು ಸಮಯದಲ್ಲಿ ಬೀದರ್ ಜಿಲ್ಲೆ 5 ಜನ ಬಿಜೆಪಿ ಶಾಸಕರಾಗಿದ್ದರು. ಇನ್ನೊಂದು ಸಾರಿ ಬಿಜೆಪಿ ಬೆಳೆಸಬೇಕಾದರೆ ಪಕ್ಷಕ್ಕಾಗಿ ದುಡಿದವರಾಗಿದ್ದ ಸೋಮನಾಥ್ ಪಾಟೀಲ್ ಅವರನ್ನು ಟಿಕೆಟ್ ನೀಡಲು ಪಕ್ಷದ ವರಿಷ್ಠರ ಮೇಲೆ ಎಲ್ಲರೂ ಒತ್ತಡ ಹೇರಿ ಒಂದು ಸಾರಿ ಜನ ಸೇವೆ ಮಾಡಲು ಅವಕಾಶ ಪಾಟೀಲ್ ನೀಡಬೇಕೆಂದರು. ಕೇಂದ್ರದಲ್ಲಿ ಪಕ್ಷ ಅಧಿಕಾರದಲ್ಲಿ ಇರದೇ ಇದ್ದಾಗ ಜಿಲ್ಲೆಯಲ್ಲಿ ಬಿಜೆಪಿ 5 ಶಾಸಕರನ್ನು ನೀಡಿದೆ. ಪಕ್ಷದ ಹೆಸರಿನ ಮೇಲೆ ಶಾಸಕರಾಗಿ ತಮ್ಮ ಬೆಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ವಿನಾ ಪಕ್ಷವನ್ನು ಬೆಳೆಸುವಂತೆ ಕಾರ್ಯನಿರ್ವಹಿಸುವುದೆಂದು ಕಳಕಳ ವ್ಯಕ್ತಪಡಿಸಿದರು. ಸೋಮನಾಥ್ ಪಾಟೀಲ್ ಅಧಿಕಾರದಲ್ಲಿದ್ದರೂ ಇರದಿದ್ದರೂ ಸಹ ಅನ್ಯಾಯ ಎಲ್ಲೆಲ್ಲಿ ಆಗುತ್ತಿದೆ ಅಲ್ಲಿ ಧ್ವನಿ ಎತ್ತಿ ತಮ್ಮ ಇತಿಮಿತಿಯೊಳಗೆ ನ್ಯಾಯ ದೊರಕಿಸಿಕೊಡಲು ಪ್ರಯತ್ನ ಮಾಡಿರುತ್ತಾರೆ. ಸಮಸ್ಯೆಯಾಗಲಿ ತಮಗೆ ಆದ ಅನ್ಯಾಯವನ್ನು ಯಾವುದೇ ಸಮಾಜದವರು ಪಾಟೀಲ್ ಹತ್ತಿರ ಬಂದಿದ್ದರೆ ಅವರನ್ನು ಬೆನ್ನಿಟ್ಟುಕೊಂಡು ನ್ಯಾಯ ದೊರಕಿಸಿಕೊಟ್ಟದ ಅನೇಕ ಉದಾಹರಣೆಗಳಿವೆ ಎಂದು ಶೆಟ್ಕರ್ ಹೇಳಿದರು. ಆದ್ದರಿಂದ ಭಾರತೀಯ ಜನತಾ ಪಕ್ಷದಿಂದ ಸೋಮನಾಥ್ ಪಾಟೀಲ್ ಅವರನ್ನು ಟಿಕೆಟ್ ನೀಡುವ ಮುಖಾಂತರ ಲಿಂಗಾಯತ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದರು. ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಜಾಗರಣ ಸಮಿತಿ ಜಿಲ್ಲಾ ಘಟಕ ಮುಖಂಡರಾದ ಡಾಕ್ಟರ್ ವೀರೇಂದ್ರ ಶಾಸ್ತ್ರಿ, ಡಿ.ವಿ. ಸಿಂಧು, ಶಂಕರಪ್ಪ ಪಾಟೀಲ್, ರಂಜಿತ್ ಪಾಟೀಲ್, ಬಸವಸ್ವಾಮಿ ಮತ್ತಿತರರು ಇದ್ದರು. ಈಗ ಟಿಕೆಟ್ ಕೊಡ್ತಾ ಬಂದಿರಿ, 2 ಸಲ ಕೊಟ್ಟರೆ ಏನಾಯಿತು? ಟಿಕೆಟ್ ವೇಸ್ಟ್ ಆಗ್ತದೆ. ಒಂದು ಕಾಲಕ್ಕೆ ಬೀದರ್ದಾಗ 5 MLAಗಳು BJP ಇದ್ರ ಹೇಳಿ, ನಾವೇ ಗೆಸ್ಟ್ ತಂದೀವಲ್ಲ. ಈಗ ಪರಿಸ್ಥಿತಿ ಏನಿದೆ ಹೇಳಿ. ಅದಕ್ಕಾಗಿ ಇನ್ನೊಂದು ಸಲ ಬೀದರ್ದಾಗ BJP ಬೆಳೆಸಬೇಕಾಗಿದೆ. ನಾವೊಂದು ಹಿರಿಯ ನಾಗರಿಕಾಗಿ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಇದು ಪರ್ಸನಲಿ ನನಗೆ ಸೋಮು ಪಾಟೀಲ್ ಬೇಕಂತಲ್ಲ, ಅಥವಾ ನನಗೆ ಎಲ್ಲ ಸಮಾಜದವ್ರು ಬೇಕು. ನಾನು ಎಲ್ಲದಕ್ಕಂತ ನೀರಂದರೆ ಸಮಾಜದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡೋರು ಬೇಕು ನನಗೆ. ಅವ್ರು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ನಮಗೂ ಅವಕಾಶ ಸಿಗಬೇಕೇ ಬೇಡ. ಕುರುಬರಿ ಮಾಡಿದ್ವಿ, ಬ್ರಾಹ್ಮಿನ್ಸಿಗೆ ಮಾಡಿದ್ವಿ, ಮೈನಾರಿಟಿ ಕಮ್ಯುನಿಟಿ ಯಾವುದೋ ಪಾಂಡೆ ಯಾವ ಕಾಸು ಗೊತ್ತಿಲ್ಲ ನನಗೆ. ಪಾಂಡೆ ಯಾವ ಬರ್ತಾರೆ? ರಾಜ್ಪೂತ್ ಫ್ಯಾಮಿಲಿ 500 ಜನ ಇಲ್ಲ ಬೀದರ್ದಲ್ಲಿ. ಅಂದರೆ ನಾವು ಎಲ್ಲರಿಗೆ ಸಹಾಯ ಮಾಡ್ತೀವಿ ರೀ, ನಮಗೆ ಸಹಾಯ ಮಾಡ್ರಪ್ಪ, ಕೈ ಮುದ್ದು ಕೇಳ್ತೀವಿ ನಿಮ್ಗೆ ಹೊಸ ಮಂದಿಗೆಲ್ಲ. ಆಮೇಲೆ ಟಿಕೆಟ್ ಕೊಡಿಸ್ಲಿಕ್ಕೂ ನೀವು ಪ್ರಯತ್ನ ಮಾಡ್ಬೇಕಾಯ್ತು. ನಮಗೆ BJP ಟಿಕೆಟ್ ನಮಗೆ ಸಿಗಬೇಕು, ಕೊಡಬೇಕು, ನ್ಯಾಯವಾಗಿ ನಾವು ಕೇಳ್ತಾ ಇದ್ದೀವಿ. ಪಾರ್ಟಿಗೆ ದುಡ್ದವ್ರು ಅದಾರೆ ಮೊದಲಿಂದ, ಫ್ಯಾಮಿಲಿ ಸಮೇತ ಹೇಳ್ತಾ ಇದ್ದೆ ನಾನು. ಯಾಕೆ ನಾನು ಕಳೆದ 45 ವರ್ಷಗಳಿಂದ ಬೀದರ್ದಲ್ಲಿ ಇದ್ದೀನಿ. 25-26 ವರ್ಷಗಳಿಂದ ಬೀದರ್ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷನಾಗಿ, ಲಿಂಗಾಯತ ಸಮಾಜದ ಅಧ್ಯಕ್ಷನಾಗಿ ಭಾಳ ನೋವಿನ ಹೇಳಬೇಕಾಯ್ತು ನನಗೆ. ಲಿಂಗಾಯತ ಸಮಾಜ ಅಧ್ಯಕ್ಷ ನಮ್ಮನ್ನು ಎಲ್ಲರೂ ಯೂಸ್ ಮಾಡ್ತಾ ಇದ್ರಿ, ನಮಗೆ ಯಾವಾಗ ಒಂಥರ ಚಾನ್ಸ್ ಕೊಡ್ರಿ ಅಂತ ನಾ ಕೈ ಮುದ್ದು ಕೇಳ್ತಾ ಇದ್ರಿ ಎಲ್ಲರಿಗೆ. ಎಲ್ಲ ಸಮಾಜದವ್ರು ನಮಗೆ ಕೊಟ್ಟರೆ ಮಾತ್ರ. ಬಟ್ ಮತ್ತೊಂದು ಇದರಲ್ಲಿ ಅಶ್ಯೂರೆನ್ಸ್ ಕೊಡ್ತೀನಿ ನಿಮಗೆ, ಕೆಲಸ ನ್ಯಾಯವಾದ ಕೆಲಸ ಆಗಲಿಕ್ಕೆ ಆಗದೇ ಇದ್ದರೆ ನನ್ನ ಬಳಿ ಬರ್ಬೋದು, ನಾ ಅದಕ್ಕೆ ಮಾಡ್ಕೊಡ್ಲಿಕ್ಕೆ ತಯಾರಿದ್ದೀನಿ.
ಅವ್ರ MLA ಆದರೂ ಸಹ ಆಗದೇ ಇದ್ದರೂ ಸಹ ನ್ಯಾಯವಾದ ಏನಾದರೂ ಕೆಲಸ ಇತ್ತು ಸರ್ಕಾರ ಲೆವೆಲಲ್ಲಿ ಆಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯದಲ್ಲಿ ತಮ್ಮ ಇಂಡಿವಿಜುವಲ್ ಯಾರದೇ ಒಂದು ಸಮಾಜದ ಕೆಲಸ ಇರಲಿ ನಾವು ಎಂದೋ ಮುಂದಾಗ ಮಾಡ್ತೀವಿ. ಸೋಮಶೇಖರು ಸಹ ಎದುರೇ ನೋಡ್ತಾ ಇದ್ದಾರೆ, ಸಮಾಜ ಕೆಲಸ ಎಲ್ಲಿ ಬಂದರೂ ಸಹ ಅವರು ಅದರಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಕೆಲಸ ಮಾಡ್ತಾನೇ ಇದ್ದಾರೆ, ಮುಂದೂ ಮಾಡ್ತಾರೆ. ನಾನು ಈಗ ಅವಸರವಾಗಿ ಒಂದೇ ಹೇಳೋದೇನೆಂದರೆ, ಹಿಂಗೆ ಅಂತಾರೆ ಎಲ್ಲರೂ, ಗೆದ್ದ ಮೇಲೆ ಯಾರೂ ಏನೂ ಮಾಡೋಂಗಿಲ್ಲ. ಬಟ್ ನಾನು ಮಾತ್ರ ಒಂದು ಆಶ್ವಾಸನೆ ಕೊಡ್ತೀನಿ, ಏನಾದರೂ ಯಾವುದೇ ಸಮಾಜದ ಮೇಲೆ ಏನೂ ಅತ್ಯಾಚಾರ ಆದರೂ ಸಹ ಅಥವಾ ಯಾವುದೇ ಇಶ್ಯೂ ಪ್ರಾಬ್ಲಮ್ ಬಂದಾಗೂ ಸಹ ಅದು ಅಭಿವೃದ್ಧಿ ಕೆಲಸದಲ್ಲಿತ್ತು. ಜಿಲ್ಲೆಯ ಅಭಿವೃದ್ಧಿ ಆಗಬೇಕಾದ್ರೆ ಈ ರೀತಿ ಯಂಗ್ ಜನರು ಬೇಕು. ಈಗ ಆಗೋರೇ ಆದರೂ ಹಾಗೆ ಆಗ್ತಾರೆ. ಹಂಗೆ ಆಗಬಾರ್ದು. ಈ ಸಲ ಅವಕಾಶ ನಮಗೆ ಸಿಗಬೇಕು. ನಾನೇ ಹೇಳಿದೆ, ಒಂದು ಸಲ ಪ್ರೆಸ್ ಕಾನ್ಫರೆನ್ಸ್ ಕರೆಯೋದಿಲ್ಲ, ಹಿರಿಯ ನಾಗರಿಕರು ಒಂದು ಸಲ ಒಂದು ಜಾಗ ಕುಂತು ವಿಚಾರ ಮಾಡೋಣ, ನಮ್ಮ ಇಚ್ಛೆ ವ್ಯಕ್ತಪಡಿಸೋಣ. ಯಾಕೆ ಕೇಳ್ತಾ ಇದ್ದೀವಿ, ಸುಮ್ಮನೆ ಕೇಳೋದು ಬೇಡ. ಸಮಾಜ ಇರಬೇಕು, ನೀವು ಒಳ್ಳೆ ಲೀಡರ್ ಆಗ್ರಿಯಪ್ಪ ಅಂತೇಳಿ ಹೀಗಾಗಿ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ. ಒಳ್ಳೆಯ ಅವಕಾಶ ಇದೆ, ಮುಂದೆ ಎಲೆಕ್ಷನ್ ಬರ್ತಾ ಇದೆ. ಹಾಗಾಗಿ ನಾವು ಇದೊಂದು ಅಪರ್ಚುನಿಟಿ ತೊಗೊಂಡು ತಮಗೆಲ್ಲ ಕರೆದೀವಿ. ಆಮೇಲೆ ಒಂದು ಕಾಲಕ್ಕೆ ಬೀದರ್ದಾಗ 5 BJP MLA ಇದ್ದು, ಈಗ ಒಂದು ರಿಸರ್ವ್, ಅದು ಮತ್ತು ಇದು ಒಂದು ರಿಸರ್ವ್ ಅದು ಬಸವ ಕಲ್ಯಾಣ ಇತ್ತು. ಆಮೇಲೆ ಅವರದು ಬಸವ ಕಲ್ಯಾಣದ ಮಿಟರ್ ಮೇಲೆ ಚೆಂದಾಗ ಅವ್ರು ಗೆದ್ದು ಬಂದರು. ಅದು ಹೆಂಗೆ ಗೆದ್ದು ಬಂದರೂ ತಮಗೆಲ್ಲ ಗೊತ್ತಿದೆ, ಹೇಳೋಕ್ಕಾಗಿಲ್ಲ. ಅಂದರೆ ಪಾರ್ಟಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿಲ್ಲ, ಅವರು ಬೆಳೀತಾ ಇದ್ದಾರೆ ಬೇಕಾದಷ್ಟು. ನನಗೇನು ಯಾರಿಂದ ಬರಬೇಕಾಗಿಲ್ಲ, ಹೋಗಬೇಕಾಗಿಲ್ಲ. ಇದು ಭಾರತೀಯ ಜನತಾ ಪಕ್ಷದವ್ರು ವಿಚಾರ ಮಾಡಬೇಕಾಗಿದೆ. ಸೆಂಟ್ರಲ್ದಾಗಿ ಇವರು ಪಾರ್ಟಿ ಇಲ್ಲದಾಗ ನಾವು 5 MLA ಕೊಟ್ಟ ಬೀದರ್ ಡಿಸ್ಟಿಕ್ ಇದೆ. ಇದು ಈ ಪ್ರಸಿದ್ಧಿ ಬರಬೇಕಾದ್ರೆ ಏನು ಕಾರಣ? ಹಿರಿಯ ನಾಗರಿಕರು, ರಾಜ್ಯದ ದೇಶದ ಹಿರಿಯ ಪೊಲಿಟಿಷಿಯನ್ಸ್ ಅನ್ನೋದಲ್ಲ, ರಾಜಕಾರಣಿಗಳು ಇದ್ರ ಬಗ್ಗೆ ವಿಚಾರ ಮಾಡಬೇಕು. ನಮಗೆ ಬೀದರ್ನಲ್ಲಿ ಮತ್ತು 5 BJP MLAಗಳು ಗೆಲ್ಲಿಸಬೇಕು. ಔರಾ ತಾಲೂಕಿನ ಹಂಗರ್ಗ ಸಾವರ್ಗಾಂವ್ ಮಧ್ಯೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕೆ ಉದ್ದೇಶಿಸಿರುವುದು ಅವೈಜ್ಞಾನಿಕವಾಗಿದೆ ಎಂದು ಔರಾದಿನ ಹಿರಿಯ ಮುಖಂಡ ಬಂಡೆಪ್ಪ ಕಂಟಿ ಹಾಗೂ ಚಾಂದರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ದೀಪಕ್ ಪಾಟೀಲ್ ಚಾಂದರ್ ಆರೋಪಿಸಿದರು. ನಗರದ ಮಂಗಳವಾರ ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನದಿ ಕೆರೆಗಳಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟುವುದು ಸಾಮಾನ್ಯ, ಆದರೆ ಸರ್ಕಾರದ ಹಣ ಲೂಟಿಗಾಗಿ ಚೆಕ್ ಡ್ಯಾಂ ನಿರ್ಮಿಸಬೇಕಾದ ನಾಳ ಸ್ಥಳದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ದೂರಿದರು. ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಲಿರುವ ಪ್ರದೇಶಗಳಲ್ಲಿ ಫಲವತ್ತಾದ ಭೂಮಿ ಇಲ್ಲ, ಗುಡ್ಡು ಗಾಡು ಪ್ರದೇಶ ಇದೆ. ಸಮೀಪದಲ್ಲಿ ಈಗಾಗಲೇ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆ, ಹೀಗಾಗಿ ಹೊಸದು ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು. ಪಶುಸಂಗೋಪನಾ ಸಚಿವ ಔರಾ ಶಾಸಕ ಪ್ರಭು ಚೌಹಾಣ್ ಹಾಗೂ ಅವರ ಸಹೋದರರು ತಲಾ 3 ಎಕರೆ ಜಮೀನು ಇರುವ ಕಾರಣ ಇಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಲಾಗುತ್ತದೆ. ಇದರಿಂದ ಸುತ್ತಮುತ್ತಲಿನ ರೈತರಿಗೆ ಯಾವುದೇ ಅನುಕೂಲ ಇಲ್ಲ, ಆದರೆ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಮಹಾರಾಷ್ಟ್ರ ಇದೆ, ಇದರಿಂದ ಮಹಾರಾಷ್ಟ್ರಕ್ಕೆ ಲಾಭವಾಗಲಿದೆ ಎಂದು ಹೇಳಿದರು. ಈಗಾಗಲೇ ಔರಾ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ಕಾರ್ಯಾಚರಣೆಯಿಂದ ಔರಾ ತಾಲೂಕಿಗೆ ನೀರು ತಂದು ಶಾಶ್ವತ ಪರಿಹಾರ ಮಾಡುವಂತೆ ಹಲವು ಸಾರಿ ಸಚಿವ ಚವ್ಹಾಣ್ ಅವರ ಗಮನಕ್ಕೆ ತಂದರೂ ಅವರ ಗಮನ ಹರಿಸುವುದಿಲ್ಲ ಎಂದರು. ಕಾರಂಜ ಜಲಾಶಯದಿಂದ ಔರಾ ತಾಲೂಕಿಗೆ ನೀರು ಹರಿಸಲು ಸುಮಾರು 70 ಕೋಟಿ ವೆಚ್ಚ ಆಗುತ್ತಿತ್ತು. ಜನರಿಗೆ ಉಪಯೋಗಕ್ಕೆ ಬಾರದ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕೆ 70 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ತಮ್ಮ ಸ್ವಾರ್ಥ ಲಾಭ ಮಾಡಿಕೊಳ್ಳುವ ಉದ್ದೇಶ ಹೊಂದಿರುತ್ತಾರೆ ಎಂದು ಆಪಾದಿಸಿದರು. ಹಾಲಹಳ್ಳಿ ಸಮೀಪದ ಬ್ಯಾರೇಜ್ನಿಂದ ಔರಾ ತಾಲೂಕಿನ ಅನೇಕ ಹಳ್ಳಿಗಳ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುತ್ತಿತ್ತು. ಅದನ್ನು ಬಿಟ್ಟು ಸರ್ಕಾರದ ಹಣ ಹೊಡೆಯಲು ಅವಶ್ಯಕತೆ ಇಲ್ಲದ ಸ್ಥಳದಲ್ಲಿ ಬ್ಯಾರೇಜ್ ನಿರ್ಮಿಸಲಾಗುತ್ತಿದೆ ಆರೋಪಿಸಿದರು. ಬ್ಯಾರೇಜ್ ಟೆಂಡರ್ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ನಡೆದಿದೆ. ಯಾವುದೇ ಅರ್ಹತೆಗಳಿದ್ದರೂ 3 ಗುತ್ತಿಗೆದಾರರನ್ನು ಟೆಕ್ನಿಕಲ್ ಬಿಡ್ ಹಂತದಲ್ಲಿ ಪಾಸ್ ಮಾಡಿ ಮುಂದಿನ ಹಂತಕ್ಕೆ ಪರಿಗಣಿಸಲಾಗಿದೆ. ಕ್ಷೇತ್ರದ ಶಾಸಕರು ಹಾಗೂ ಅಧಿಕಾರಿಗಳು ಅವ್ಯವಹಾರದಲ್ಲಿ ಶಾಮೀಲಾಗಿದ್ದಾರೆ. ಈಗಾಗಲೇ ಟೆಂಡರ್ ಅಕ್ರಮ ಕುರಿತು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ದೂರು ಕೊಡಲಾಗಿದೆ ಎಂದು ತಿಳಿಸಿದರು. ಕೂಡಲೇ ಉನ್ನತ ಮಟ್ಟದ ತಂಡದಿಂದ ಬ್ಯಾರೇಜ್ ಸ್ಥಳ ಪರಿಶೀಲನೆ ನಡೆಸಬೇಕು, ಟೆಂಡರ್ ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು. ಸಂಬಂಧಪಟ್ಟವರು ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ನ್ಯಾಯಾಲಯ ಹಾಗೂ ಲೋಕಾಯುಕ್ತರ ಮೊರೆ ಹೋಗಲಾಗುವುದು ಎಂದು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ ದೇಶಮುಖ್, ಶ್ರೀರಾಮ್ ಪರಿಹಾರ್, ಕಿರಣ್ ಪಾಟೀಲ್ ಇತರರಿದ್ದರು. ಸಾವರ್ಗಾಂವ್ ಟು ಬಾವಲಗಾಂವ್ ಅಲ್ಲಿ ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗ್ತಾ ಇದೆ ಅದರ ಬಗ್ಗೆ ಸ್ವಲ್ಪ ಕೆಲವೊಂದು ಆಕೃತಿಗಳು ನಾನು ನಿಮಗೆ ಕೊಟ್ಟಿದ್ದೀನಿ. ಅದರ ಬಗ್ಗೆ ಸವಿಸ್ತರವಾಗಿ ಹೇಳ್ತೀನಿ.
ಸರ್ಕಾರದ ಹಣ ಲೂಟಿಕೆ ಬ್ಯಾರೇಜ್ ನಿರ್ಮಾಣ ಮಹಾರಾಷ್ಟ್ರಕ್ಕೆ ಲಾಭ, ಇದು ನಮ್ಮ ಆರೋಪ ಇದೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಾಗ್ತಾ ಇದೆ, ಆ ನಿರ್ಮಾಣ ಏನದ ಅವೈಜ್ಞಾನಿಕ ಇದೆ. ಔರಾದ್ ತಾಲೂಕಿನ ಹಂಗರಗಾಂವ್ ಸಾವರಗಾಂವ್ ಮಧ್ಯೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕೆ ಉದ್ದೇಶಿರುವುದು ಅವೈಜ್ಞಾನಿಕ ಆಗಿದೆ ಅಂತ ನಮ್ಮದು ಇದು ಆರೋಪ ಇದೆ. ನದಿ ಕೆರೆಗಳಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟುವುದು ಸಾಮಾನ್ಯ. ಆದರೆ ಇಲ್ಲಿ ಏನಾಗಿದೆ, ಸರ್ಕಾರದ ಹಣ ಲೂಟಿಗಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಬೇಕಾದ 4 ಸ್ಥಳದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗ್ತಾಯಿದೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸುವ ಪ್ರದೇಶದಲ್ಲಿ ಫಲವತ್ತಾದ ಭೂಮಿ ಇಲ್ಲ. ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸುತ್ತಮುತ್ತ ಏನಿದೆ ಅಂದರೆ ಗುಡ್ಡ ಪ್ರದೇಶದಿಲ್ಲ, ಯಾವುದೇ ಕಲ್ಟಿವೇಟೆಡ್ ಲ್ಯಾಂಡ್ ಇಲ್ಲ. ಅದರ ಸಮೀಪದಲ್ಲೇ ಒಂದು ಆಲ್ರೆಡಿ 2008-9ದಾಗ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿದೆ. ಅದಲ್ಲಿ ಗೇಟದ ಕೆಲವೊಂದು ಲೋಪದೋಷ ಇದ್ದಿದ್ದ ಅಲ್ಲೇ ಅದಕ್ಕೆ ರಿಪೇರ್ ಮಾಡಿದ್ರೆ ಒಂದು 50 ಲಕ್ಷದಲ್ಲಿ ಆಗ್ಬೋದಾಗಿತ್ತು. ಬಟ್ ಅದಕ್ಕೆ ಏನು ಮಾಡಿದ್ರೆ ಅದರ ಪಕ್ಕದಲ್ಲಿ ಇನ್ನೂ ಒಂದು 70 crore rupees ಇದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇಟ್ಟಿದೆ. ಹೀಗಾಗಿ ಹೊಸದಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸುವ ಅವಶ್ಯಕತೆ ಇಲ್ಲ. ಪಶುಸಂಗೋಪನಾ ಸಚಿವರಾದ ಶ್ರೀ ಪ್ರಭು ಚವ್ಹಾಣ್ ಅವರು ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಮನೆ ಓನ್ಲಿ 500 ಮೀಟರ್ ಮೇಲಿದೆ. ಅದರ ಬಾಜುದಲ್ಲಿ ಅವರು ಮತ್ತು ಅವ್ರ ಅಣ್ಣ ಮಾರುತಿ ಚವ್ಹಾಣ್ ಅವ್ರಿಗೆ ತಲಾ 3 ಎಕರೆ ಹೊಲ ಇದೆ. ಆ 3 ಎಕರೆ ಹೊಲಿಸ್ಲಾಕ ಇದು ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡ್ಲತ್ತಾರಂತ ನಮಗನ್ಸ್ಬೇಕು. ಅದು ಅವಶ್ಯಕತೆನೇ ಇಲ್ಲ ಅಲ್ಲಿ. ಬಟ್ ಅವರು ಯಾವ ಆಸಕ್ತಿ ಅದ ಅವ್ರದ್ದು, ಯಾವುದಕ್ಕೆ ಮಾಡ್ಲತ್ತಾರ, ಏನು ಸರ್ಕಾರ ಹಣ ಲೂಟಿ ಹೊಡಿಬೇಕಂತದ, ಅಧಿಕಾರಿಗಳು ಏನೇನು ಮಾಡಿದಾರೆ ಮುಂದೆ ಹೇಳ್ತೀನಿ. ಮತ್ತು ಈ ಬ್ಯಾರೇಜ್ ನಿರ್ಮಾಣ ಆಗಿದ್ರೆ ನಮ್ಮ ಕರ್ನಾಟಕದವ್ರಿಗೆ ಲಾಭ ಆಗಲ್ಲ. ಆ ಬ್ಯಾರೇಜ್ ಬಿಟ್ಟರೆ 2 ಕಿಲೋಮೀಟರ್ ಮೇಲೆ ಮಹಾರಾಷ್ಟ್ರ ಗಡಿ ಅದ, 2 ಕಿಲೋಮೀಟರ್ಸ್ ಮೇಲೆ ಮಹಾರಾಷ್ಟ್ರ ಬಾರ್ಡರ್ ಬರುತ್ತೆ. ನಾವು ನೀರು ಎಷ್ಟು ಸ್ಟೋರ್ ಮಾಡಿದೆವು ಆ ನೀರು ಬಿಟ್ಟು ಅನ್ನೋದು ಮಹಾರಾಷ್ಟ್ರಕ್ಕೆ ಹೋಯ್ತದೆ, ಕರ್ನಾಟಕದಾಗಿಲ್ಲ. ಅದರ್ಸ್ಲೇಕ ಅದು ಅವೈಜ್ಞಾನಿಕ ವರದಿ ಮಾಡಿ ಮತ್ತು ಟೆಕ್ನಿಕಲ್ ಟೀಮ್ದವರು ಯಾವ ಥರ ವರದಿ ಕೊಟ್ಟಾರ ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಭಾಲ್ಕಿ ತಾಲೂಕದಾಗ ಮಾನ್ಕೇಶ್ವರ, ಜೇರ್ಗ್ಯಾಳ್, ಕೊಂಗಳಿ ಮತ್ತು ಚಂದಾಪುರದಾಗ ಮಾಂಜ್ರಾ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಲಾಗಿದೆ. 50 ಕೋಟಿ ರೂಪಾಯಿ ಮಾಡಿ, ಇದು 50 ಕೋಟಿ ಖರ್ಚು ಮಾಡಿ ಇವು 4 ಬ್ಯಾರೇಜ್ ಏನಾಗ್ಯಾವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಭಾಲ್ಕಿ ತಾಲೂಕು ಫಾರ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಸುಮಾರು ಹೆಕ್ಟರ್ ನೀರಾವರಿ ಸೌಲಭ್ಯ ಆಗ್ಯದ. ಒಂದು 40-50 ವಿಲೇಜ್ಗಳಿಗೆ ಕುಡಿಯುವ ನೀರಿನ ಶಾಶ್ವತ ಪರಿಹಾರ ಆಗ್ಯದ. ಬಟ್ ಈ ಯೋಜನೆಯಿಂದ ಯಾವ ಊರಿಗೆ ಏನು ಲಾಭ ಆಗ್ಲತ್ತದ, ಎಷ್ಟು TMC ನೀರು ಸಂಗ್ರಹಣೆ ಆಗ್ಲತ್ತದ, ಎಷ್ಟು ಹೆಕ್ಟರಿಗೆ ನೀರು ಹೋಗ್ತದ, ಯಾಕಂದ್ರೆ ಅಲ್ಲಿ ಕಲ್ಟಿವೇಟೆಡ್ ಲ್ಯಾಂಡೇ ಇಲ್ಲ. ಅವು ಒಂದು ಸರ್ತಿ ಪತ್ರಕರ್ತ ಬಂಧುಗಳು ಒಂದು ಸರ್ತಿ ನನ್ನ ಮನವಿ ಇದೆ, ಒಂದು ಸರ್ತಿ ವಿಸಿಟ್ ಮಾಡ್ಬೋದು ನಾವು. ಅದು ಯಾವ ಪ್ರದೇಶ ಅದ ಅಂತ ಕಸಿ ಸುತ್ತಮುತ್ತ ನೋಡಿದ್ರೆ ಪೂರ ಹಿಲ್ ಸ್ಟೇಷನ್ ಇದ್ದಿನ ಪ್ಲೇ ಅದ. ಅಲ್ಲಿ ಎಷ್ಟು ದೊಡ್ಡ ಪ್ರಮಾಣದಾಗ ಮತ್ತು KKRDB ಆಡಿದ ಉದ್ದೇಶ ಏನದ ಅಂದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಅಂದ್ರೆ ಇದು ನಮ್ಮ ಈ ಭಾಗ ಹಿಂದುಳಿದ ಭಾಗ ಆದಂತ ಇದು 5 ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ್ದು ನಮ್ಮ KKRDB. ನಮ್ಮ ಮನೆ ಹತ್ತಿರ ಆಗಬೇಕು, ಅದರಲ್ಲಿ ಹಣ ಲೂಟಿ ಹೊಡಿಬೇಕು. 70 crore rupees ಬ್ಯಾರೇಜ್ ಅಂದರೆ ಅದು ಇಷ್ಟು ಪ್ರಮಾಣದ ದೊಡ್ಡ ಮೊತ್ತ ಇಡ್ಲಕ್ಕೆ ಯಾವುದೋ ಪ್ರೊವಿಷನ್ ಇಲ್ಲದೇ ಮಾಡಿದ್ದದ. ಇದು ದಿನಲ್ಲಿ ವೇಟ್ ಮಾಡಿ ಟೆಂಡರ್ ರದ್ದುಪಡಿಸಲಿಲ್ಲ ಅಂದ್ರೆ ಲೋಕಾಯುಕ್ತ ಒಂದು ದೂರು ಸಲ್ಲಿಸಿ ನ್ಯಾಯಾಲಯವರೆಗೂ ಹೋಗಲಾಗುವುದು. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ವತಿಯಿಂದ ಇಲ್ಲಿಯ ಬೆಳ್ತಂಗಡಿ ರಸ್ತೆಯಲ್ಲಿ ಇರುವ ಗ್ಲೋಬಲ್ ಸೈನಿಕ ಅಕಾಡೆಮಿಯಲ್ಲಿ ಹಮ್ಮಿಕೊಳ್ಳಲಾದ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳ ಸೇನಾ ಭರ್ತಿ ಪೂರ್ವ ಸಿದ್ಧತೆ ತರಬೇತಿ ಶಿಬಿರವನ್ನು ಬೀದರ್ ಶಾಸಕರ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ ಯುವಕರು ಭಾರತ ಸೇವೆಗೆ ಸಿದ್ಧರಾಗಬೇಕೆಂದು ಹೇಳಿದರು. ಬೀದರ್ ಜಿಲ್ಲೆಯಲ್ಲಿ ಸರ್ಕಾರ ಸಹಾಯ ಪಡೆದು ಅನೇಕ ಸಂಸ್ಥೆಗಳು ವಿವಿಧ ರೀತಿಯ ತರಬೇತಿಗಳು ನೀಡುತ್ತಿವೆ. ಆದರೆ ಗ್ಲೋಬಲ್ ಸೈನಿಕ್ ಸ್ಕೂಲ್ನಲ್ಲಿ ದೇಶವನ್ನು ಕಾಯುವ ಯೋಧರ ತಯಾರಿ ಮಾಡುತ್ತಿರುವ ತರಬೇತಿ ಅತ್ಯುತ್ತಮವಾಗಿದೆ ಎಂದು ಬಣ್ಣಿಸಿದರು. ಸಂಘದ ನಿರ್ದೇಶಕ ರೇವಸಿದ್ದಪ್ಪ ಜಲಾದೆ ಮಾತನಾಡಿ 3 ತಿಂಗಳ ಪೂರ್ವ ಸಿದ್ಧತಾ ತರಬೇತಿ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದವರು ಅಗ್ನಿವೀರ ಹಾಗೂ ಅಗ್ನಿಪಥ್ ಸುಲಭವಾಗಿ ಆಯ್ಕೆ ಆಗಬಹುದು ಎಂದು ತಿಳಿಸಿದರು. ಸೇನೆ ದೇಶದ ಸೇವೆ ಜೊತೆಗೆ ಬದುಕು ಕಟ್ಟಿಕೊಟ್ಟರು ಒಳ್ಳೆ ಅವಕಾಶ ಒದಗಿಸಲಿದೆ. ಹೀಗಾಗಿ ಸಂಘದಿಂದ ಯುವಕರಲ್ಲಿ ಸೇನೆ ಅರಿವು ಮೂಡಿಸಲಾಗುತ್ತದೆ. ಸೇನಾ ಭರ್ತಿಗೆ ಪೂರಕವಾಗಿ ತರಬೇತಿ ಕೊಡಲಾಗುತ್ತದೆ ಎಂದು ಹೇಳಿದರು. ಬೀದರ್ ವಾಯುಪಡೆ ತರಬೇತಿ ಕೇಂದ್ರದ ಸ್ಕ್ವಾಡ್ರನ್ ಲೀಡರ್ H. ಸೌರ ಮಾತನಾಡಿ ಸೇನೆ ತರಬೇತಿಯಲ್ಲಿ ಜೀವನದಲ್ಲಿ ಶಿಸ್ತು ಪ್ರಾಮಾಣಿಕತೆ ಕಲಿಸಿಕೊಡುತ್ತದೆ, ಸೇನಾ ಭರ್ತಿಗೆ ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಗ್ಲೋಬಲ್ ಸೈನಿಕ ಅಕಾಡೆಮಿ ಮುಖ್ಯಸ್ಥ ನಿವೃತ್ತ ಕರ್ನಲ್ ಸನಪ್ಪ ಸಿಕೆಂಪುರ್ ಮಾತನಾಡಿ ಸೇನೆಯಲ್ಲಿರುವ ಉದ್ಯೋಗ ಅವಕಾಶಗಳ ಬಗ್ಗೆ ಈ ಭಾಗದಲ್ಲಿ ಹೆಚ್ಚು ಅರಿವಿಲ್ಲ. ಅಕಾಡೆಮಿ ಸೇನೆ ಅವಕಾಶ ಹಾಗೂ ಗೌರವಯುತ ಬದುಕಿನ ಬಗ್ಗೆ ಯುವಕರಲ್ಲಿ ಜಾಗೃತಿ ಮೂಡಿಸುತ್ತದೆ ಎಂದು ತಿಳಿಸಿದರು. KKHRCS ಪ್ರಾಯೋಜಕತ್ವದಲ್ಲಿ 2 ತಂಡಗಳ ತರಬೇತಿ ಯಶಸ್ವಿಯಾಗಿ ನಡೆಸಲಾಗಿದೆ. ಸೇನಾ ಭರ್ತಿಯಲ್ಲಿ ಶಿಬಿರಗಳಲ್ಲಿ ತರಬೇತಿ ಪಡೆದ ಅಭ್ಯರ್ಥಿಗಳು
ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿದೆ ಎಂದು ಹೇಳಿದರು. ಸುಬೇದಾರ್ ಮೇಜರ್ಗಳಾದ ಮಡೆಪ್ಪಾರಾಮ್, PRO ಕಾರಂತಸ್ವಾಮಿ, GSS ನಿರ್ದೇಶಕರಾದ ಡಾಕ್ಟರ್ ಕೃಷ್ಣಮೂರ್ತಿ, RG ಹಿರೇಮಠ ಉಪಸ್ಥಿತರಿದ್ದರು. ಸುಮಾರು ಗೌರ್ಮೆಂಟ್ ಸ್ಕೀಮ್ ಇದೆ. ಬೀದರ್ನಲ್ಲಿ ಮೋರ್ ದೆನ್ 25 ಸ್ಕೀಮ್ಸ್ ನಡೆಯುತ್ತದೆ. ನಾವು ಎಲ್ಲ ಸ್ಕೀಮ್ಸ್ ನಲ್ಲಿ ಹೋಗಿ ವಿಸಿಟ್ ಮಾಡಿದ್ದೇವೆ. ಏನ್ ಗ್ಲೋಬಲ್ ಇಲ್ಲಿ ಅಕಾಡೆಮಿನಲ್ಲಿ ನಮ್ಮ ಕನ್ನಡ ಸರ್ ಅವರು ಒಂದು ಸಿಸ್ಟಮ್ಯಾಟಿಕ್ ಮಾಡಿದ್ದಾರೆ. ಆ ಥರ ಯಾವುದೂ ಇನ್ಸ್ಟಿಟ್ಯೂಟ್ ನಲ್ಲಿ ನಾನು ನೋಡಿಲ್ಲ. इंस्टीट्यूट स्किल डेवलपमेंट इधर यहाँ पे गवर्नमेंट की तरफ से कम मोर देन 25 प्रोग्राम्स चल रहे हैं स्टूडेंट्स को ट्रेनिंग देने के लिए. लेकिन वन ऑफ द बेस्ट मैं समझता हूँ टॉप ग्लोबल एकेडमी में जो स्टूडेंट्स को ट्रेनिंग मिल रहा है वो शायद कहीं पे मिल रहा नहीं. और जो आज आर्म फोर्स का जो ट्रेनिंग हो रहा है मैं समझता हूँ कर्नाटक में ये सबसे टॉप लेवल यहाँ पे ट्रेनिंग दिया जा रहा है. एक नया बैच आया है यहाँ पे ट्रेनिंग के लिए टू जॉइन अग्निपथ स्कीम. आप सभी को ये समझ लेना चाहिए कि स्कीम का मतलब क्या है. जो स्कीम का नाम है वो अग्निपथ है. दैट मीन्स आप 4 साल एक रिगरस जर्नी से निकलेंगे या फिर बहुत ही कठिनाई वाली जर्नी से निकलेंगे और फाइनली आप सेलेक्ट होंगे या फिर आपका फर्दर सिलेक्शन होगा. ಯುವಕರನ್ನು, ಮಹಿಳೆಯರನ್ನು, ನುರಿತವರನ್ನು ಈ ದೇಶ ಸೇವೆ ಮಾಡಬೇಕು. ಸಮಾಜದಲ್ಲಿ ಒಂದು ವ್ಯವಸ್ಥಿತವಾದ ಬಲಾಢ್ಯ ಸಮಾಜ ಕಟ್ಟಬೇಕಂತ ಹೇಳಿ ಕಳೆದ 21 ವರ್ಷದ ಪ್ರಯತ್ನವಾಗಿ ಸರ್ಕಾರ ನಮ್ಮ ಕಾರ್ಯಗಳನ್ನು ಬಸವರಾಜ ಪಾಟೀಲ್ ಸೇಡಮವರ ಕಾರ್ಯಗಳನ್ನು ಮನಗೊಂಡು ಕಳೆದ 2 ವರ್ಷಗಳ ಹಿಂದೆ ನಮ್ಮ BS ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಅಂತಕ್ಕಂಥ ಸಂಘವನ್ನು ಹುಟ್ಟಾಕಿ ಅದಕ್ಕೆ ಒಂದಿಷ್ಟು ಅನುದಾನವನ್ನು ನೀಡಿ ನೀವು ಕೆಲಸ ಮಾಡಿ ಅಂತೇಳಿ ನಮಗ ಪರವಾನಗಿ ಕೊಟ್ಟು ಅದರ ನೇತೃತ್ವದಲ್ಲಿ 13 ಜನ ನಿರ್ದೇಶಕರು, ಅದರಲ್ಲಿ ನಾನೊಬ್ಬ ಬೀದರ್ನ ನಿರ್ದೇಶಕ, 8 ಕ್ಷೇತ್ರಗಳ ಕೆಲಸ ನಡೀತಾ ಇದೆ. ನಮ್ದೊಂದು ಕನಸಿದೆ, ಬರ್ತಕ್ಕಂಥ 2027ರಲ್ಲಿ ಇಡೀ ದೇಶನೇ ಏನಪ್ಪ ಕಲ್ಯಾಣ ಕಡೆ ನೋಡ್ಬೇಕು. ಆ ತರ ಯುವಕರು ದೇಶ ಸೇವೆ ಮಾಡಬೇಕು. ಕೃಷಿಕರು ಮೈ ಮುರಿದು ದುಡಿದು ಕೃಷಿ ಕ್ಷೇತ್ರಕ್ಕೆ ಶಕ್ತಿ ತುಂಬಬೇಕು. ಶಿಕ್ಷಣದ ಪ್ರತಿಯೊಬ್ಬ ಮಗುವು ಕೂಡ ಒಂದು ವ್ಯವಸ್ಥಿತವಾದಂತ ಸಂಸ್ಕಾರ ಭರಿತ ಶಿಕ್ಷಣ ದೊರೆಯಬೇಕು. आप अंदाजा लगा सकते हैं अवेयरनेस लेवल की कितनी कमी अभी भी है. इसलिए ये जो कैंपेन हमने छेड़ा है और मुहिम छेड़ी है हमने, और उसका नतीजा बीदर जिले में तो काफी दिखाई दे रहा है. क्योंकि जो कल्याण कर्नाटक में सबसे ज्यादा एक्टिव जो जिला अभी हो चुका है बीदर, हम चाहेंगे बಳ್ಳಾರಿ, विजयनगर, कोप्पल, रायचूर, यादगीर, कलबुर्गी ये भी डिस्ट्रिक्ट्स इंटरेस्ट लें और जिस तरह से जनादे साहब काम कर रहे हैं उसी तरह से करें. हमें एक मौका दिया है इन्होंने सेवा करने का. हमारे विचार बसवराज पाटिल सेडम जी से मिलते थे और हमने यहाँ पर एक ट्रेनिंग शुरू किया. उसके नतीजे आप लोगों ने देखा. मैं आप लोगों को ये बताना चाहता हूँ हम पूरी ताकत लगाएंगे. ನಗರದ ರೋಹಿಣಿ MS ಅವರು ಮೈಸೂರಿನ JSS ಮಹಾವಿದ್ಯಾಪೀಠದಲ್ಲಿ 2ನೇ ರ್ಯಾಂಕ್ನೊಂದಿಗೆ MSc ಪ್ರಾಣಿಶಾಸ್ತ್ರ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಬೀದರ್ನ ಕರ್ನಾಟಕ ಮಹಾವಿದ್ಯಾಲಯದಲ್ಲಿ BSc ಓದಿದ್ದ ರೋಹಿಣಿ ಮೈಸೂರಿನ JSS ಕಾಲೇಜಿನಲ್ಲಿ MSc ಪೂರ್ಣಗೊಳಿಸಿದ್ದಾರೆ. ರೋಹಿಣಿ ಅವರು ಹಿರಿಯ ಪತ್ರಕರ್ತ ಮಾರ್ಕಸ್ ಸೋನಾರ್ ಅವರ ಪುತ್ರಿ. JSS ಕಾಲೇಜಿನಲ್ಲಿ ನಡೆದ ಪದವೀಧರ ದಿನಾಚರಣೆ ಸಮಾರಂಭದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯ ಆಯುಕ್ತೆ ಶಿಖಾ ಅವರು ಪದವಿ ಪ್ರದಾನ ಮಾಡಿದರು. ಸುತ್ತೂರು ಮಠದ ಜಗದ್ಗುರುಗಳು, JSS ಮಹಾವಿದ್ಯಾಪೀಠದ ಕಾರ್ಯದರ್ಶಿ CS ಬೇಸ್ತರ್ಮಠ್ ಮತ್ತಿತರರು ಗಣ್ಯರಿದ್ದರು. ನಗರದಲ್ಲಿಯ ಏಜು ಚಾಂಪಿಯನ್ಸ್ ಪ್ರಾಥಮಿಕ ಶಾಲೆಯ 5ನೇ ವಾರ್ಷಿಕೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಚಿಕ್ಕ ಮಕ್ಕಳು ರಾಷ್ಟ್ರಭಕ್ತಿ ಸೇರಿದಂತೆ ಇತರ ಹಾಡುಗಳ ಮೇಲೆ ಮಾಡಿರುವ ನೃತ್ಯಗಳನ್ನು ನೋಡುವ ಗಮನ ಸೆಳೆಯಿತು. ಇದೇ ವೇಳೆ ಅನಿತಾ ಪಾಟೀಲ್ ಮಾತನಾಡಿ ಮಕ್ಕಳಿಗೆ ಉತ್ತಮ ಸಂಸ್ಕಾರದ ಜೊತೆಯಲ್ಲಿ ಶಿಕ್ಷಣ ನೀಡುವಲ್ಲಿ ತಾಯಂದಿರ ಮಹತ್ವ ಪಾತ್ರವಿದೆ ಎಂದು ನುಡಿದರು. ತಾಯಿ ಸ್ವಭಾವ ಮಕ್ಕಳ ಮೇಲೆ ಯಾವ ರೀತಿ ಭವಿಷ್ಯದಲ್ಲಿ ಪ್ರಭಾವ ಬೀರುತ್ತದೆ ಎನ್ನುವ ವಿಷಯವನ್ನು ಮಹಾಭಾರತದಲ್ಲಿ ಅಭಿಮನ್ಯುವಿನ ಚಕ್ರವ್ಯೂಹದ ಘಟನೆ ವಿವರಿಸಿದ್ದರು. ಇದೇ ವೇಳೆ ಶಾಲೆಯ ಅಧ್ಯಕ್ಷ ಆಕಾಶ್ ಪಾಟೀಲ್ ಚಿಮ್ಕೋಡ ಮಾತನಾಡಿ ಅನುಭವಿ ಹಾಗೂ ಅರ್ಹತೆಯುಳ್ಳ ಶಿಕ್ಷಕರಿಂದ ಮಕ್ಕಳಿಗೆ ಪಾಠ ಬೋಧನೆ ಮಾಡಲಾಗುತ್ತದೆ. ಜೊತೆಯಲ್ಲಿ ಮಕ್ಕಳಿಗೆ ಬೆಳವಣಿಗೆ ಮತ್ತು ಸರ್ವತೋಮುಖ ಜ್ಞಾನ ಅಭಿವೃದ್ಧಿ ಕಾಳಜಿ ನೀಡಲಾಗುತ್ತಿದೆ. ಮಕ್ಕಳಿಗೆ ಅಗತ್ಯವಿರುವ ಮೂಲ ಸೌಕರ್ಯಗಳಾದ ಕ್ರೀಡಾ ಮೈದಾನ, ಈಜುಕೊಳ ಸೇರಿದಂತೆ ಇತರ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ ಎಂದು ತಿಳಿಸಿದರು. है तो हर बच्चे हंसते थोड़ी आते हैं. अपने 3-4 साल अपने माँ बाप के साथ रहने के बाद विद दैट
सेफ जोन के साथ जब बच्चा बाहर आता है तो खुशी से ये कंप्लीट एकेडमिक ईयर उसने माताएं अपने कहीं शेड्यूल को एडजस्ट करते हुए शायद कुछ प्रोफेशनल हो अपने ये घरेलू कामकाज को निपट कर अपने बच्चे को इतने मॉनिटरिंग कर रहे नमस्ते, मेरा नाम आकाश पाटिल चिमकोड़ है। मैं अजुचाम्स प्री प्राइमरी स्कूल चलाता हूं और ये 5 साल का एनुअल डे प्रोग्राम है। बहुत बढ़िया तरीके से चल रहा है, पूरा पेरेंट्स का सपोर्ट है और हमारा स्कूल ऐसा बनाया हूं मैं। आई थिंक पूरे बीदर डिस्ट्रिक्ट में इतना बढ़िया प्री प्राइमरी स्कूल कौन सा भी नहीं है। मैं गर्व से कहता हूं, क्यों बोलो तो हमारे पास इतना फैसिलिटी है। बच्चों को सिखाने के लिए स्विमिंग पूल से लेके को करिकुलर एक्टिविटीज़ भी करते हैं। बहुत बढ़िया क्लासरूम है, डिजिटल क्लासरूम्स है और अच्छे क्वालिफाइड टीचर्स है, एक्सपीरियंस टीचर्स है। सबसे बढ़िया एजुकेशन ही मेन है। क्यों बोले तो बच्चे ग्रोथ होना बोले जितना खाना जरूरी है उतना एजुकेशन भी जरूरी है। ऐसा शिक्षा क्या है हम स्कूल में दे रहे हैं, मुझे प्राउड फील होता है। बहुत बहुत धन्यवाद। एक्टिविटीज़ में कम से कम 145 बच्चे हैं। ये 5 साल का रनिंग है, ये 5th एनुअल डे प्रोग्राम है ये। हाँ, धन्यवाद।